hidden, forever on fire. ಸದನದಲ್ಲಿ ಜಿದ್ದಾಜಿದ್ದಿ, ಹೊರಗಡೆ ಕೂಲ್ ಸಚಿವ ಜಮೀರ್ ಯತ್ನಾಳ್ ನಡುವೆ ಬಾಯ್ ಅಂದ್ರೆ ಫ್ರೆಂಡ್ಶಿಪ್. ವಕ್ಫ್ ವಿಚಾರದಲ್ಲಿ ದೊಡ್ಡ ಸದ್ದು ಮಾಡಿದ್ದಂಥ ಯತ್ನಾಳ್ ಜಮೀರ್ ವಿರುದ್ಧ ಸಿಡಿದು ನಿಂತಿದ್ರು. ಜಮೀರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೌದು, ಹೀಗೆ ಇರಬೇಕು, ಬಾಯಿ ಅನ್ನೋ ರೀತಿಯಲ್ಲೇ ಇರಬೇಕು. ಆಚೆ ರಾಜಕಾರಣವೇ ಬೇರೆ, ವೈಯಕ್ತಿಕ ಸಂಬಂಧಗಳೇ ಬೇರೆ ಅನ್ನೋದನ್ನು ಯತ್ನಾಳ್ ಹಾಗೂ ಜಮೀರ್ ಈ ಮಾತುಕತೆ ಗೊತ್ತಾಗುತ್ತೆ. ವಿಜಯಪುರದಲ್ಲಿ ಬೃಹತ್ ಹೋರಾಟ ಮಾಡಿದ್ರು ಜಮೀರ್ ವಿರುದ್ಧ. ವಕ್ಫ್ ವಿರುದ್ಧ ಸದನದಲ್ಲಿಯೂ ಕೂಡ ಧ್ವನಿ ಎತ್ತಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಇದೀಗ ಜಮೀರ್ ಕಚೇರಿಯಲ್ಲಿ ಫುಲ್ ಬಾಯಿ ಅನ್ನೋ ರೀತಿಯಲ್ಲಿ ಸುವರ್ಣಸೌಧದಲ್ಲಿರುವಂಥ ಜಮೀರ್ ಕಚೇರಿಗೆ ಊಟಕ್ಕೆ ಬನ್ನಿ ಅಂತ ಜಮೀರ್ ಹೇಳಿದ್ರಂತೆ. ಇವತ್ತು ಜಮೀರ್ ಕಚೇರಿಗೆ ಭೇಟಿ ನೀಡಿದ್ರು ಯತ್ನಾಳ್. ಎಂಥ ಅಚ್ಚರಿ ಬೆಳವಣಿಗೆಗಳು! ಒಂದು ಕಡೆ ವಿಜೇಂದ್ರ ಜೊತೆಗೆ ಸಾಫ್ಟ್ ಕಾರ್ನರು, ಮತ್ತೊಂದು ಕಡೆ ಜಮೀರ್ ಜೊತೆಗೂ ಕೂಡ ದೋಸ್ತಿ. ಯತ್ನಾಳ್ ನಡೆ ಬಹಳ ನಿಗೂಢವಾಗಿದೆ, ಬಹಳ ಅಚ್ಚರಿ ಇದೆ. ನಿಜಕ್ಕೂ ಕೂಡ ಯತ್ನಾಳ್ ಅವರ ಈ ನಡವಳಿಕೆಯನ್ನು ನೋಡಿದಂಥವ್ರಿಗೆ ಒಂದು ಸಂಶಯ ಅಂತ ಖಂಡಿತ ಬಂದೇ ಬರುತ್ತೆ. ಏನು ಯತ್ನಾಳ್ ಈ ರೀತಿ ಚೇಂಜ್ ಆಗ್ತಾ ಇದ್ದಾರೆ, ಈ ರೀತಿ ಬದಲಾವಣೆ ಆಗ್ತಾ ಇದ್ದಾರೆ, ಮುಟ್ಟಿದರೆ ಸಾಕು ಆ ರೀತಿ ಕೆಂಡ ಕಾರ್ತಾ ಇದ್ದಂಥವ್ರು ಹೀಗೆ ಸಡನ್ನಾಗಿ ಸಾಫ್ಟ್ ಆಗಿದ್ದಾರಲ್ಲ, ಹೇಗಿದು ಅಂತ ಹೇಳಿ ಆಶ್ಚರ್ಯಚಕಿತರಾಗುವಂತೆ ಮಾಡಿದೆ. ಎಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಅಲ್ಪಸಂಖ್ಯಾತರ ವಿರುದ್ಧ ಹರಿಹಾಯ್ತಾ ಇದ್ರು. ರಾಜಕೀಯ ಭಾಷಣದ ವೇದಿಕೆಯಲ್ಲೂ ಕೂಡ ಅದೇ ಮಾತುಗಳು ವ್ಯಕ್ತವಾಗ್ತಾ ಇದ್ವು. ಸದನದಲ್ಲೂ ಕೂಡ, ಸದನದ ಹೊರಗಡೆಯೂ ಕೂಡ. ಆದರೆ ನೋಡಿ, ಈ ರಾಜಕಾರಣ ಇದೆಯಲ್ಲ, ಇದು ಮಾದರಿಯಾಗುವಂಥದ್ದು, ಮಾದರಿಯಾಗುವಂಥ ರಾಜಕಾರಣ. ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆಗಳಿರೋದಿಲ್ಲ, ಇರಕೂಡ್ದು. ಯಾವುದೇ ವೈಯಕ್ತಿಕ ಪ್ರತಿಷ್ಠೆಗಳ ಅವಶ್ಯಕತೆ ಇರೋದಿಲ್ಲ. ವಸ್ತುನಿಷ್ಠವಾದಂಥ ಚರ್ಚೆ ಆಗಬೇಕು, ವಸ್ತುನಿಷ್ಠವಾದಂಥ ಡಿಬೇಟ್ನಲ್ಲಿ ಪರ ವಿರೋಧ ಖಂಡಿತವಾಗೂ ಇರಬೇಕು. ನನ್ನ ಗೆಳೆಯ ಅನ್ನುವ ಕಾರಣಕ್ಕಾಗಿ ವಸ್ತು ವಿಚಾರದಲ್ಲಿ ವಸ್ತುನಿಷ್ಠವಾಗಿ ಮಾತನಾಡದೆ ಹೋದರೆ ಅದು ಎಲ್ಲೋ ಒಂದು ಕಡೆ ಆತ್ಮವಂಚನೆಗೆ ದಾರಿಯಾಗತ್ತೆ. ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಕ್ಫ್ ವಿಚಾರ ಬಂದಾಗ ತಮ್ಮ ವಾದವನ್ನು ಅತ್ಯಂತ ಪ್ರಖರವಾಗಿ ಮಂಡಿಸ್ತಾರೆ. ಅದು ಯಾರೇ ವಿರೋಧ ಮಾಡಿದ್ರೂ ಸರಿ. ಜಮೀರ್ ಅಹ್ಮದ್ ಆ ಖಾತೆಯ ಸಚಿವರಾಗಿರೋ ಕಾರಣಕ್ಕಾಗಿ ಅವರ ವಿರುದ್ಧ ನಿರಂತರವಾದಂಥ ವಾಗ್ದಾಳಿಯನ್ನು ಮಾಡ್ತಾ ಬಂದಿತ್ತು. ಜಮೀರ್ ಅನ್ನುವ ವ್ಯಕ್ತಿಯ ವಿರುದ್ಧ ಅಲ್ಲ, ವಕ್ಫ್ ಖಾತೆಯ ಸಚಿವರ ವಿರುದ್ಧ. ಅದನ್ನು ಹಾಗೇ ತೆಗೆದುಕೊಳ್ಳಬೇಕು. ವಕ್ಫ್ ಖಾತೆಯ ಸಚಿವರ ವಿರುದ್ಧ, ಜಮೀರ್ ಎಂಬ ವ್ಯಕ್ತಿಯ ವಿರುದ್ಧ ಅಲ್ಲ. ಅದಿಲ್ಲಿ ಎದ್ದು ಕಾಣಿಸುತ್ತೆ. ಜೊತೆಗೆ ಜಮೀರ್ ಅಹ್ಮದ್ ಹಾಗೂ ಯತ್ನಾಳ್ ಅವರ ಈ ಸಂಭಾಷಣೆ, ಈ ಫೋಟೋಗಳು, ಮಾತುಕತೆಯನ್ನು ನೋಡ್ತಾ ಇದ್ದರೆ ರಾಜಕಾರಣವೇ ಬೇರೆ, ವೈಯಕ್ತಿಕ ನೆಲೆಗಟ್ಟಿನ ಸಂಬಂಧಗಳೇ ಬೇರೆ. ರಾಜಕಾರಣ ಅದೊಂದು ಸೀಮಿತ ಅವಧಿಗೆ ಮಾತ್ರ ಇರಬೇಕು, ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು